ವಿಶೇಷವಾಗಿ ಮನೆಗೆ ನಾವು ರಕ್ಷಣೆ ಕೊಡಬೇಕು. ಮನೆಗೆ ದುಷ್ಟ ಶಕ್ತಿಗಳ ಒಂದು ಪ್ರವೇಶ ಆಗ್ಬಾರ್ದು ಅಂತ ಹೇಳಿದ್ರೆ ಮುಖ್ಯವಾಗಿ ನಾವು ಮುಖ್ಯ ದ್ವಾರವನ್ನ ರಕ್ಷಣೆ ಮಾಡ್ಕೋಬೇಕು. ಮುಖ್ಯ ದ್ವಾರಕ್ಕೆ ಏನಿರುತ್ತೆ, ಹೊಸ್ತಿಲಿರುತ್ತೆ. ನಾವು ಹಿಂದೆ ಹೊಸ್ತಿಲು ಪೂಜೆಯನ್ನ ಪ್ರತಿಯೊಬ್ಬರು ಮಾಡ್ತಾ ಇದ್ರು. ಸಂಧ್ಯಾ ಕಾಲಕ್ಕೆ ಪ್ರತಿಯೊಬ್ಬರ ಹೊಸ್ತಿಲ ಪಕ್ಕದಲ್ಲೂ ಕೂಡ ದೀಪಗಳು ಹಚ್ತಾ ಇದ್ರು. ಹಾಗೆ ವಿಶೇಷವಾಗಿ ಅಲಂಕಾರ ಮಾಡಿ ನಾವು ಆ ಹೊಸ್ತಿಲಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭ, ಇತಿಹಾಸ, ನಮಗೆ ಅನುಭವಗಳು ಕೂಡ ಇದೆ. ಆದ್ರೆ ಹೆಚ್ಚು ಶಕ್ತಿ ಬರ್ಬೇಕು, ಇನ್ನೂ ಆ ಮನೆಗೆ ಹೆಚ್ಚು ಶಕ್ತಿ ಬರ್ಬೇಕು ಅಂದಾಗ ಅದು ಅಪಾರ್ಟ್ಮೆಂಟ್ ಆಗಿರ್ಬೋದು, ಸ್ವಂತ ಮನೆ ಆಗಿರ್ಬೋದು, ಬಾಡಿಗೆ ಮನೆ ಆಗಿರ್ಬೋದು, ಏನೇ ಆಗಿರ್ಬೋದು, ಹೊಸ್ತಿಲಿಗೆ ಅರಿಶಿನವನ್ನ ಹಚ್ಚೋದ್ರಿಂದ ಆ ಮನೆಗೆ ಹೆಚ್ಚು ಶಕ್ತಿ ಬರುತ್ತೆ. ಅರಿಶಿನ ನಾವು ವೈಜ್ಞಾನಿಕವಾಗಿ ನೋಡಿದ್ರು ಕೂಡ ಎಷ್ಟೋ ಕ್ರಿಮಿಕೀಟಗಳನ್ನ ಅಥವಾ ಕ್ರಿಮಿಕೀಟಗಳ ನಾಶ ಆಗುತ್ತೆ, ಆಂಟಿಸೆಪ್ಟಿಕ್ ಅಂತ ಹೇಳಿ ಕರಿತೀವಿ. ಎಲ್ಲವೂ ಇದ್ರೂ ಕೂಡ ಈ ಒಂದು ಆಧ್ಯಾತ್ಮಿಕವಾಗಿ ಸನಾತನ ಧರ್ಮದಲ್ಲಿ ವಿಶೇಷವಾಗಿ ಅರಿಶಿನಕ್ಕೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೂಡ ಕೊಡ್ತೀವಿ. ಹಳದಿ, ಇದು ಗುರುವಿನ ಅನುಗ್ರಹ ಇರ್ತಕ್ಕಂಥ ಹಳದಿ ಬಣ್ಣ ಇರ್ತಕ್ಕಂಥದ್ದೇ ಅರಿಶಿನ. ಅರಿಶಿನದ ಕೊಂಬು ಕೂಡ ಆಗಿರುತ್ತೆ. ಮಹಾಲಕ್ಷ್ಮಿಯ ವಾಸ ಎಲ್ಲಿರುತ್ತೆ? ಮನೆಯಲ್ಲಿ ಹೊಸ್ತಿಲಲ್ಲಿರುತ್ತೆ. ಹೊಸ್ತಿಲು ಅಂತ ಕರಿತೀವಿ, ಹೊಸ್ತಿಲು ಅಂತ ಕರಿತೀವಿ. ಆ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿಯ ವಾಸ ಇರುತ್ತೆ. ಸೂರ್ಯೋದಯದ ಕಾಲದಲ್ಲಿ, ಸೂರ್ಯ ಹುಟ್ಟೋ ಸಮಯದಲ್ಲಿ, ಸೂರ್ಯಾಸ್ತ ಸಮಯದಲ್ಲಿ ಸ್ವಲ್ಪ ಅರಿಶಿನವನ್ನ ನೀರಲ್ಲಿ ಬೆರೆಸಿ ಆ ಹೊಸ್ತಿಲಿಗೆ ಶುದ್ಧವಾಗಿ ತೊಳೆದು ಅದಕ್ಕೆ ಹಚ್ಚಿ ಅದರ ಮೇಲೆ ಕುಂಕುಮದ ಬೊಟ್ಟುಗಳನ್ನ ಇಟ್ಟಾಗ ಆ ಕಳೆ ನೋಡಿ ಎಷ್ಟು ವಿಶೇಷವಾಗಿರುತ್ತೆ. ಅದರ ಜೊತೆಗೆ ಏನಪ್ಪಾ ಅಂತ ಹೇಳಿದ್ರೆ ಯಾವುದೇ ದುಷ್ಟ ಶಕ್ತಿಗಳು ಪ್ರವೇಶ ಆಗೋದಿಲ್ಲ. ಶುಕ್ರವಾರ, ಮಂಗಳವಾರ ತಪ್ಪದೆ ಇದನ್ನ ಯಾರು ಮಾಡ್ತಾರೋ ಆ ಮನೆಗೆ ಮಹಾಲಕ್ಷ್ಮಿಯ ಅನುಗ್ರಹ ಇರುತ್ತೆ. ವಿವಾಹ ಬೇಗ ಆಗ್ತಕ್ಕಂಥದ್ದು, ರೋಗ ರುಜಿನಗಳಿಂದ ಮುಕ್ತರಾಗ್ತಕ್ಕಂಥದ್ದು, ಆರ್ಥಿಕ ಯೋಗ ತುಂಬಾ ಚೆನ್ನಾಗಿರುತ್ತೆ. ದುಷ್ಟ ಶಕ್ತಿಗಳ ಪ್ರವೇಶ ಆಗೋದಿಲ್ಲ. ಅದರ ಜೊತೆಗೆ ಗಂಡ ಹೆಂಡತಿಯರ ಅನ್ಯೋನ್ಯತೆ ತುಂಬಾ ಚೆನ್ನಾಗಿರುತ್ತೆ. ಅನ್ನೆಸರಿ ಕಲಹಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಕೂಡ ಇರೋದಿಲ್ಲ. ಅದರ ಜೊತೆಗೆ ವಿಶೇಷವಾಗಿ ಮನೆಗೆ ಯಾರೋ ಬರ್ತಾ ಇರ್ತಾರೆ, ಅದರಲ್ಲಿ ಬಂಧುಗಳಿರ್ಬೋದು, ಸ್ನೇಹಿತರಿರ್ಬೋದು, ನಮಗೆ ತುಂಬಾ ಬೇಕಾದವರು ಇರ್ಬೋದು. ಯಾರೇ ಬಂದರೂ ಸಹ ಸ್ವಲ್ಪ ಎಲ್ಲೋ ಒಂದ್ ಕಡೆ ಹೊಟ್ಟೆ ಉರಿ ಇರುತ್ತೆ, ಅಥವಾ ಏನೋ ಒಂದು ದೃಷ್ಟಿ ಇರುತ್ತೆ, ಅಥವಾ ಕೆಟ್ಟ ಭಾವನೆ ಇರುತ್ತೆ. ಇದೆಲ್ಲವೂ ಕೂಡ ಆ ಹೊಸ್ತಿಲನ್ನ ನೋಡಿದ ತಕ್ಷಣವೇ ಆ ಒಂದು ಕೆಟ್ಟ ದುಷ್ಟ ಒಂದು ಎಲ್ಲ ಆಲೋಚನೆಗಳು ಕೂಡ ಬದಲಾವಣೆ ಆಗ್ತಕ್ಕಂಥದ್ದು, ಗೌರವ ಏರ್ಪಡ್ತಕ್ಕಂಥದ್ದು ಕೂಡ ಆಗಿರುತ್ತೆ. ಜೊತೆಗೆ ಮನೆಗೆ ಬಹುಮುಖ್ಯವಾಗಿರ್ತಕ್ಕಂಥ ಆ ದ್ವಾರದಿಂದ ಇಡೀ ಮನೆಯ ಎಲ್ಲಾ ಕೋಣೆಗಳಿಗೂ ಎಲ್ಲಾ ದಿಕ್ಕುಗಳಿಗೂ ಕೂಡ ಒಂದು ಧನಾತ್ಮಕ ಶಕ್ತಿ ಬರ್ತಕ್ಕಂಥ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ನಂಬಿಕೆಯ ಆಧಾರದಲ್ಲಿ ಇರ್ತಕ್ಕಂಥದ್ದು ಕೂಡ ಆಗಿದ್ದು ಇದರಿಂದ ಸಾಕಷ್ಟು ಶುಭ ಕೂಡ ಆಗುತ್ತೆ. ಹಾಗಾಗಿ ಮಂಗಳವಾರ, ಶುಕ್ರವಾರ ತಪ್ಪದೆ ಹೊಸ್ತಿಲ ಪೂಜೆಯನ್ನು ಮಾಡ್ಕೊಳ್ಳಿ, ತುಂಬಾನೇ ಒಳ್ಳೇದಾಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿಭವಂತು.